ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಪ್ರಿಯಾ ಗೌಡ. ಸೊ ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ನಿಮಗೆ ನಾಟಿ ಸ್ಟೈಲ್ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಮಟನ್ ಸಾಂಬಾರು ಎಲ್ಲ ಮಾಡ್ತೀರಾ, ಬಟ್ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತೀರಾ. ಸೊ ಇದು ಕಂಪ್ಲೀಟ್ ನಾಟಿ ಸ್ಟೈಲ್, ಅಂದರೆ ಹಳ್ಳಿ ಸೈಡಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹುರ್ಗಡ್ಲೆ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಕೊತ್ತಂಬರಿ ಸೊಪ್ಪು, ಮಟನ್, ಉಪ್ಪು ಮತ್ತು ಎಣ್ಣೆ. ಸೊ ಫಸ್ಟ್ ನಾವಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮಟನ್ನ ಒಗ್ಗರಣೆಗೆ ಹಾಕೊಳ್ಳೋಣ. ಸೊ ಅದು ಕಂಪ್ಲೀಟಾಗಿ ನೀರು ಹೋಗೋಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಮಟನ್ ಸಾರು ಆಗಿರೋದ್ರಿಂದ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದೇ ಆಲ್ರೆಡಿ ತುಂಬ ಜಿಡ್ಡಿರುತ್ತೆ. ಸೊ ನೋಡಿಕೊಂಡು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾವು ಇವತ್ತು ಮಾಡ್ತಾ ಇರೋದು ಆಲ್ಮೋಸ್ಟ್ 2.5 kg ಮಟನ್ ಇದೆ. ಸೊ ಅದಕ್ಕಾಗೋಷ್ಟು ನಾನು ಕ್ವಾಂಟಿಟಿ ಹಾಕ್ಕೊಂಡಿರೋದು. ಇವಾಗ ಇದಕ್ಕೆ ಎಣ್ಣೆ ಕಾದ್ಮೇಲೆ 3 ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಇವಾಗ 2 ಟೊಮ್ಯಾಟೊನ ಹಚ್ಚಿಟ್ಕೊಂಡಿರೋವಂಥದ್ದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದೆರಡನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಯೋದಕ್ಕೆ ಅಂತ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನ್ನ ವೀಡಿಯೋ ಫಾಸ್ಟ್ ಫಾರ್ವರ್ಡ್ನಲ್ಲಿದೆ, ಬಿಕಾಸ್ ತುಂಬ ಜಾಸ್ತಿ ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಈ ಟೈಮಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಆಪ್ಷನಲ್, ಬೇಕಾದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದಿಷ್ಟೇ. ಇವಾಗ ಒಂದು ಸ್ವಲ್ಪ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಯೋದಕ್ಕೆ ಬಿಟ್ಬಿಡೋಣ. ಸೊ ಬೆಂದ ನಂತರ ಇವಾಗ ಇದಕ್ಕೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಮಟನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ನಾನು ಈ ಟೈಮ್ನಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೇ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಮಟನ್ ಚೆನ್ನಾಗಿ ಉಪ್ಪಿಡ್ಕೊಳ್ಳಿ ಅಂತ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಉಪ್ಪೆಲ್ಲ ಸೇರಿಸ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಕ್ಲೀನಾಗಿ ಈ ಮಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಇದಿಷ್ಟೇ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಕಂಪ್ಲೀಟಾಗಿ ನೀರು ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಜೊತೆಗೆ ನಾವು ಮಟನ್ ಸಾಂಬಾರ್ಗೆ ಏನು ಮಸಾಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಮಸಾಲೆಗೆ ಏನೇನು ಬೇಕೋ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ನಾನು ಇದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ಹಾಕಬೇಕು ಅದನ್ನು ಇಂಗ್ರೀಡಿಯೆಂಟ್ಸ್ನ ಸ್ಪೆಸಿಫೈ ಮಾಡಿದ್ದೀನಿ. ಸೊ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಎಲ್ಲನೂ ಅಷ್ಟೇ ಒಂದೊಂದಾಗೆ ಆ್ಯಡ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಚಕ್ಕೆ, ಲವಂಗನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಚಕ್ಕೆ ಮತ್ತು ಲವಂಗ ಎರಡನ್ನೂ ಸೇರಿಸ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚಿಲ್ಲಿ ಪೌಡರ್ ಹಾಕದಿರೋರು ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದನ್ನು ಇದೇ ಟೈಮ್ನಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಆಮೇಲೆ ಆ ಮಸಾಲೆನ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತು ನಾವಿಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾನು ಇದಕ್ಕೆ ಮೆಣಸಿನ್ಕಾಯಿ ಇವಾಗ ಆ್ಯಡ್ ಮಾಡ್ತಾ ಇಲ್ಲ, ಸ್ಕಿಪ್ ಮಾಡಿದ್ದೀನಿ. ಸೊ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಆ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮ್ನಲ್ಲಿ ನಾನು 2 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲ ರುಬ್ಬಿ ಸಾರು ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಮಟನ್ ಸಾಂಬಾರು. ಕೆಲವರೊಬ್ಬರು ಡೈರೆಕ್ಟಾಗಿ ಕೂಡ ಹಾಗೆ ಹಸಿ ಮಸಾಲೆ ಹಾಕ್ತಾರೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಹುರ್ಗಡ್ಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ಸ್ವಲ್ಪ ಸಾರು ಗಟ್ಟಿ ಬರಲಿ ಅನ್ನೋ ರೀಸನ್ಗೋಸ್ಕರ ಹುರ್ಗಡ್ಲೆ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್. ಕೆಲವರು ಸಾರು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅನ್ನೋರು ಈ ಹುರ್ಗಡ್ಲೆನ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಂಪ್ಲೀಟಾಗಿ ಆರಬೇಕು. ಆರಿದ್ಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸೊ ಇವಾಗ ಆರಷ್ಟರಲ್ಲಿ ನೀವು ಇಲ್ಲಿ ನೋಡ್ಬೋದು ಮಟನ್ ಆಲ್ರೆಡಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ಕಂಪ್ಲೀಟಾಗಿ ನೀರೆಲ್ಲ ಹೋಗಿ ಜಿಡ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಸೊ ಅದಾಗಷ್ಟರಲ್ಲಿ ನಾನು ನಿಮಗೆ ನಮ್ಮ ಮಿತ್ಲನ್ನ ತೋರಿಸ್ತೀನಿ. ಸೊ ನನ್ನ ಹಳೆ ಬ್ಲಾಗ್ನಲ್ಲಿ ನಾನು ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತೋರಿಸಿದ್ದೆ ಹೇಗಿತ್ತು ಅಂತ. ಬಟ್ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಕೆಲವೊಂದು ಗಿಡಗಳು ಆ್ಯಡ್ ಆಗಿದೆ. ಸೊ ನಕ್ಸ್ಕೂಲ್ನಲ್ಲಿ ರೀಸೆಂಟಾಗಿ ಎನ್ವಿರಾನ್ಮೆಂಟ್ ಡೇ ಇತ್ತು ಅಂದ್ಬಿಟ್ಟು ಒಂದು ಚಿಕ್ಕ ಸ್ಯಾಪ್ಲಿಂಗ್ ಕೊಟ್ಟಿದ್ರು. ಸೊ ಅದನ್ನು ಕೂಡ ಅವ್ನ ಕೈಯಲ್ಲೇ ನಾವು ಇಲ್ಲೇ ನಮ್ಮ ಹಿತ್ತಲಲ್ಲೇ ನೆಡ್ಸಿದ್ವಿ. ಬ್ಯಾಂಗ್ಳೂರಲ್ಲಿ ಪಾಟ್ಗಳಲ್ಲಿ ಅಷ್ಟು ಕ್ಲೀನಾಗಿ ಬರಲ್ಲ ಅಂತ. ಸೊ ನಾವು ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ನೆಟ್ವಿ. ನೀವು ಇಲ್ಲಿ ನೋಡ್ಬೋದು ವೆದರ್ ತುಂಬಾ ಚೆನ್ನಾಗಿತ್ತು. ನಾವು ಅವತ್ತು ಹೋಗಿದ್ದಿನ ಕಂಪ್ಲೀಟಾಗಿ ಮಳೆ ಬರೋ ಥರ ಆಗಿತ್ತು. ನಾವು ಯೂಶ್ವಲ್ ಹೋಗೋದು ಊರುಗಳಿಗೆಲ್ಲ ಹಬ್ಬಕ್ಕೇ. ಆ ಟೈಮ್ ಅಂತೂ ಕಂಪ್ಲೀಟ್ಲಿ ಸಮ್ಮರ್, ತುಂಬಾ ಸೆಕೆ ಇರುತ್ತೆ. ಬಟ್ ಇವಾಗ ಹೋದಾಗ
ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೇಳಬೇಕಂದ್ರೆ ನನಗೆ ಕನಕಪುರ ಅಂದ್ರೇ ಒಂದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಆಡಿ ಬೆಳೆದಂಥ ಊರಿದು ಕನಕಪುರ. ಲಕ್ಕಿಲಿ ನನಗೆ ನಮ್ಮ ಅತ್ತೆ ಮನೆ ಕೂಡ ಕನಕಪುರನೇ ಸಿಕ್ಕಿದೆ. ಸೊ ಅದಕ್ಕೆ ತುಂಬಾ ಖುಷಿ ನನಗೆ ಊರಿಗೆ ಬರೋದಂದರೆ. ಅದಕ್ಕೆ ಈ ನಡುವೆ ಅಂತೂ ಸ್ವಲ್ಪ ಜಾಸ್ತಿನೇ ಊರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ವಾರದಲ್ಲಿ 1-2 ದಿನ ನಮಗೆ ವೀಕೆಂಡ್ ಸಿಕ್ಕಿದಾಗ ಮಗನೂ ಕರ್ಕೊಂಡೋಗಿ ಅಲ್ಲಿದ್ದು ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಸೊ ಇವಾಗ ನಾವೇನು ನಿಮಗೆ ಹುರ್ಕೊಂಡಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದಾರೆ. ಅದನ್ನು ಮಟನ್ ಕಂಪ್ಲೀಟಾಗಿ ನೀರು ಹೋಗಿದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೇಳ್ಬೇಕಂತಂದರೆ ಆಲ್ಮೋಸ್ಟ್ ಎಲ್ಲ ಒಂದೇ ಸಲ ಹಾಕೋಬೇಕು, ಈ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಎಲ್ಲ. ಬಟ್ ಮಸಾಲ ಜಾಸ್ತಿ ಇರೋದ್ರಿಂದ ನಾವು 2 ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವೇನು ಹುರ್ಕೊಂಡ್ವಿ ಅದನ್ನು ರುಬ್ಕೊಂಡು ಸೇರಿಸ್ಕೊಂಡ್ಮೇಲೆ ಮತ್ತೆ ಜಾರ್ಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್. ನಾವಿಲ್ಲಿ ಚಿಲ್ಲಿ ಪೌಡರ್ ತುಂಬ ಖಾರ ಇದೆ ಅಂತ ಒಂದು ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡ್ಕೊಂಡ್ವಿ. ಸೊ ಇದನ್ನು ಕೂಡ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡು ಇವಾಗ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಈ ಟೈಮಲ್ಲೇ ಸಾಂಬಾರು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕಂಪ್ಲೀಟಾಗಿ ನೀರು ಹಾಕೊಳ್ಳೋಣ. ಯಾಕಂದರೆ ಇದು ಬೆಂದಮೇಲೆ ಕೂಡ ನಾವು ಕುಕ್ಕರ್ ಓಪನ್ ಮಾಡಿದಾಗ ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ. ಸೊ ಇವಾಗಲೇ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಮಟನ್ ಸಾಂಬಾರೆಲ್ಲ ಯೂಶ್ವಲಿ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ನಾವು ಜಾಸ್ತಿ ಮಟನ್ ಸಾಂಬಾರು ಮುದ್ದೆಗೆ ನಾವು ಮಾಡೋದು ಕಾಂಬಿನೇಷನ್ನು. ಸೊ ಮುದ್ದೆಗೆ ಸ್ವಲ್ಪ ಮಟನ್ ಸಾಂಬಾರು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ಸಣ್ಣದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಸಪ್ಪೆ ಏನಾದರೂ ಇದ್ದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನನಗಿಲ್ಲಿ ಸಪ್ಪೆ ಅನ್ನಿಸ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಸೊ ಇದಿಷ್ಟೇ, ತುಂಬಾ ಸಿಂಪಲ್ ಮಟನ್ ಸಾಂಬಾರು ಮಾಡೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಟ್ಕೊಂಡ್ರೆ 1 ಅವರಲ್ಲೆಲ್ಲ ನಾವು ಸಾಂಬಾರನ್ನ ಮಾಡ್ಬೋದು. ಅಷ್ಟು ಈಸಿ ರೆಸಿಪಿ ಮಟನ್ ಸಾಂಬಾರು ಕೂಡ. ಸೊ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ 3 ವಿಷಲ್ ತೊಗೊಳ್ತಾ ಇದ್ದೀವಿ ಮಟನ್ ಸ್ವಲ್ಪ ಕ್ಲೀನಾಗಿ ಬೇಯಲಿ ಅಂತ. ಸೊ ಕುಕ್ಕರ್ ಲಿಡ್ ಓಪನ್ ಮಾಡಿದಾಗ ಈ ರೀತಿ ಇತ್ತು ಮಟನ್ ಸಾಂಬಾರು. ತುಂಬಾ ಈಸಿ ರೆಸಿಪಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಇದು ಕಂಪ್ಲೀಟ್ ನಾಟಿ ಸ್ಟೈಲ್ ಮಟನ್ ಸಾಂಬಾರು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿ ನೀವು ನೋಡ್ಬೋದು ಮುದ್ದೆ ಕೂಡ ರೆಡಿ ಆಗಿದೆ. ನಮ್ಮ ಅತ್ತೆ ಮುದ್ದೆ ರೆಡಿ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಮಟನ್ ತಿನ್ನೋದೆಲ್ಲ ತೀರಾ ಕಡಿಮೆ. ನಮ್ಮ ಮಾವವರಂತೂ ಸ್ವಲ್ಪನೂ ಮಟನ್ ತಿನ್ನಲ್ಲ. ಅವ್ರು ಚಿಕನ್ ಮಾತ್ರ ಅಷ್ಟೇ ತಿನ್ನೋದು. ಸೊ ನಾವು ಕೂಡ ಅಷ್ಟೇ ತುಂಬ ಲಿಮಿಟೆಡ್ ಮಟನ್ ತಿನ್ನೋದು. ಸೊ ಅದಕ್ಕೆ ಚಿಕನ್ ಕಬಾಬ್ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ ಮಟನ್ ಮಾಡಿದಾಗ. ಸೊ ಮಟನ್ ಸಾಂಬಾರು, ಚಿಕನ್ ಕಬಾಬ್, ಮುದ್ದೆ ರೆಡಿ ಆಯಿತು. ಇದು ಕಂಪ್ಲೀಟ್ ನಾಟಿ ಸ್ಟೈಲ್ ಮಟನ್ ಸಾಂಬಾರು. ನೀವು ಕೂಡ ಟ್ರೈ ಮಾಡಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.